ಇನ್ನು 3 ದಿವಸ ಟೈಮ್ ಕೊಡ್ತೀನಿ. ಅಷ್ಟ್ರಲ್ಲಿ ಮನೆ ಖಾಲಿ ಮಾಡಿದ್ರೆ ಸರಿ, ಇಲ್ಲ ಅಂದ್ರೆ ಕಚ್ಚು ಬಿಡ್ತೀನಿ. ಹೋಗ್ರಿ ಹೋಗ್ರಿ ಅಣ್ಣ, ನೀನೇನು ಹೆದರ್ಕೋಬೇಡ. ದೇವ್ರು ನಮ್ಮ ಕಡೆ ಇದ್ದಾನೆ, ಅವ್ನು ಖಂಡಿತ ನಮ್ಮನ್ನು ಕಾಪಾಡ್ತಾನೆ. ಅಣ್ಣ, ಈ ಥರ ಮಾಡಿದ್ರೆ ನಮಗೂ ಸಂಬಂಧಿಕರು ಇದ್ದಾರೆ ಅನ್ನೋ ಥರ ಯಾರಾದ್ರೂ ನಂಬಿಕಸ್ಥರನ್ನ ಕರ್ಕೊಂಡು ಬಂದು ಮನೇಲಿ ಇಟ್ಕೊಂಡ್ಬಿಟ್ರೆ ಸಪೋರ್ಟ್ ಸಿದ್ಧಾಗತ್ತೆ. ಈಗಿನ ಕಾಲದಲ್ಲಿ ಅಂತ ನಂಬಿಕಸ್ತ್ರ ಕೆಲಸಗಾರ ಎಲ್ಲಮ್ಮ ಸಿಗ್ತಾರೆ. ಸರ್ ನಮಸ್ಕಾರ ಸರ್. ನಿಮ್ಮ ಮನೆಯಲ್ಲಿ ಯಾವ್ದನ್ನ ಒಂದು ಕೆಲಸ ಅಂತ ಕೊಟ್ಬಿಟ್ರೆ ಮಾಡ್ಕೊಂಡು ನಿಯತ್ತಾಗಿ ಇಲ್ಲೇ ಎದ್ದು ಬಿಡ್ತೀವಿ ಸರ್. ನಿಮ್ಮನ್ನ ಯಾರು ಕಳಿಸಿದ್ದು? ಸುಬ್ರಹ್ಮಣ್ಯ. ಸುಬ್ರಹ್ಮಣ್ಯ? ಚಿಕ್ಕಪ್ಪ. ಓ, ನಮ್ ಚಿಕ್ಕಪ್ಪನ ಕಡೆಯವ್ರು ಇರ್ಬೇಕು. ನಿಜನೇನೋ? ಸುಮ್ಮನೆ ಇರೋ ಬಿಸ್ಕೆಟ್ ಹಾಕ್ತಾ. ಏನ್ ಮಾಡ್ಕೊಂಡಿದ್ದೀರಾ? ಮೈ ತುಂಬಾ ಸಾಲ ಮಾಡ್ಕೊಂಡಿದೀವಿ. ಹೌದೇನ್ರಿ ಪರಮ್ಜಿ, ನೀವ್ ಇಂಥವ್ರು ಅಂತ ಗೊತ್ತಿದ್ರೆ ನಿಮ್ ಸವಾಸನೆ ಮಾಡ್ತಾ ಇರ್ಲಿಲ್ಲ. ನಾನು ನೀವು ಕೆಲಸ ಏನ್ ಮಾಡ್ಕೊಂಡಿದ್ದೀರಾ ಅಂತ ಕೇಳಿದೆ. ನಾವು ನಿರುದ್ಯೋಗಿಗಳು ಸರ್. ನೀವು ಯಾವ್ದಾರ ಒಂದು ಕೆಲಸ ಅಂತ ಹೇಳ್ಬಿಟ್ಟು ಕಾಲ ತೋರಿಸಿ ಸರ್, ಅದನ್ನ ನಾವು ತಲೆ ಮೇಲೆ ಒತ್ಕೊಂಡು ಮಾಡ್ಬಿಡ್ತೀವಿ ಸರ್. ಸರಿ, ನಿಮ್ 3 ಜನಕ್ಕೆ ನಾನು ತಿಂಗಳಿಗೆ 10,000 ರೂಪಾಯಿ ಸಂಬಳ ಕೊಡ್ತೀನಿ. ನೀವು ಈ ಮನೆಯಲ್ಲಿ ನಮ್ಮ ಭದ್ರತೆಗಾಗಿ ಕೆಲಸ ಮಾಡಬೇಕು. ಅಲ್ಲ, ತಾವ್ ಏನ್ ಹೇಳಿದ್ರಿ ಅಂತ ನನಗೆ ಅರ್ಥ ಆಗ್ಲಿಲ್ಲ. ಮನೇಲಿರೋ ಈ ಬ್ರಹ್ನ ತಂಗಿಗೆ ಇಷ್ಟು ದೊಡ್ಡ ಜಾಗ ಯಾಕೆ ಅಂತ ಜನಗಳಿಗೆ ಜಾಗದ ಮೇಲೆ ಕಣ್ಣು ಬಿದ್ದು ಜಾಗನೇ ಖಾಲಿ ಮಾಡಿಸ್ಬೋದು. ಹಾಗಾಗಿ ನಾವು ಅವ್ರಿಗೆ ಭದ್ರತೆ ಕೊಡಬೇಕು. ಪರವಾಗಿಲ್ಲ, ಚೆನ್ನಾಗೇ ತಿಳ್ಕೊಂಡಿದ್ದೀರಾ. ಹಂಗೆ ತಿಳ್ಕೊಂಡೆ ಎಲ್ಲ ಫುಲ್ ಹಿಂದುಳ್ಕೊಂಡ್ಬಿಟ್ಟವನೆ. ಆದ್ರೆ ಯಾರಾದ್ರೂ ಕೇಳಿದ್ರೆ ನೀವು ನನ್ನ ಅಣ್ಣನ ಮಕ್ಕಳು ಅಂತ ಹೇಳ್ಬೇಕು. ಸರ್, ನೀವು ನಮಗೆ 10,000 ರೂಪಾಯಿ ಸಂಬಳ ಕೊಡ್ತಾ ಇರುವಾಗ ಬರೀ ಅಣ್ಣನ ಮಕ್ಕಳು ಅಂತ ಯಾಕೆ ಹೇಳಿ ಸರ್? ಬೇಕಿದ್ರೆ ಈ ಅಕ್ಕವ್ರ ಮಕ್ಕಳು ಅಂತ ಹೇಳ್ಕೊಂಡ್ಬಿಡ್ತೀವಿ. ಅಣ್ಣ, 1 ನಿಮಿಷ ಬಾಯ್ಲಿ. ನಾಳೆ ರೌಡಿಗಳು ಬರ್ತಾರೆ. ಇವ್ರು ಯಾರು ಅಂತ ಕೇಳಿದ್ರೆ ನಮ್ಮ ಬಂಧುಗಳು ಅಂತ ಹೇಳೋದು. ಫ್ಯಾಮಿಲಿಯಲ್ಲಿ ಅಂತ ಕೇಳಿದ್ರೆ ಅರೆ, ಹೌದಲ್ವಾ? ಸರಿ ಬಾ. ನೋಡಿ, ನಿಮ್ 3 ಜನಕ್ಕೂ ಮದುವೆ ಆಗಿದ್ಯಾ? ಇಲ್ಲ. ಪರಮ್ಜಿ ಸ್ವಲ್ಪ ಬನ್ನಿ. ಅಲ್ಲ ಕಣ್ರಿ, ಅವ್ರ ತಂಗಿಗೂ ಮದುವೆ ಆಗಿಲ್ಲ, ನಮಗೂ ಮದುವೆ ಆಗಿಲ್ಲ ಅಂತ ಹೇಳ್ಕೊಂಡ್ಬಿಟ್ರೆ ಅವ್ರ ತಂಗಿ ಮೇಲೆ ನಾವೆಲ್ಲಿ ಕಣ್ಣಾಕ್ಬಿಡ್ತೀವೋ ಅಂತ ಅವ್ರು ನಮಗೆ ಕೆಲಸ ಕೊಡ್ತಾರೇನ್ರಿ? ಅಲ್ಲ, ಎಂತ ಪೆದ್ರ ಜೊತೆ ಬಂದೆ ಅಂತ ನಂಗೆ ಬೇಜಾರಾಗ್ತಾ ಇದೆ. ನೋಡಿ, ಮದುವೆ ಆಗಿದೆ ಅಂದ್ರೆ ಇವರಿಗೆ ಕಮಿಟ್ಮೆಂಟ್ ಜಾಸ್ತಿ ಅಂತ ಕೆಲಸ ಕೊಡಲ್ಲ. ನೀವು ಹೇಳಿದ್ದೆ ಸರಿ, ಬನ್ನಿ. ಮತ್ತೆ ಸರ್, ಅದು ನಮ್ಮ 3 ಮದುವೆ ಅನ್ನೋದು ಹಾಗೆ ಇಲ್ಲ. ಆಗಿಲ್ವಾ? ಹಾಗಾದ್ರೆ ನಿಮ್ಮೆಲ್ರಿಗೂ ನಮ್ಮ ಮನೇಲಿ ಕೆಲಸ ಇಲ್ಲ. ಪರಮ್ಜಿ ಸ್ವಲ್ಪ ಬನ್ನಿ. ಓಕೆ ಬಿಡಿಲ್ಲ ನೀವು. ಲೇ, ಅನ್ನ ಉಣ್ಕೊಂಡು ಚೆನ್ನಾಗಿದ್ವಿ, ತಟ್ಟೆಗೆ ಮಣ್ಣು ಹಾಕ್ಬಿಟ್ಟಲ್ಲ. ನೀವಿಬ್ರು ಬುದ್ಧಿವಂತ್ರೆ, ನಾನೇ ಪೆದ್ದ. ಮದುವೆ ಆಗಿಲ್ಲ ಅಂದ್ರೆ ಕೆಲಸ ಕೊಡ್ತಾರೆ ಅಂತ ಅನ್ಕೊಂಡೆ, ನೋಡಿದ್ರೆ ಅದು ಉಲ್ಟಾಗೋಯ್ತು. ಬೆನ್ ತಡ್ಸ್ಕೊಳ್ಳೋಣ ಅನ್ಕೊಂಡೆ, ತಲೆ ಮೇಲೆ ತಡ್ಸ್ಕೊಳ್ಳೋ ಪರಿಸ್ಥಿತಿ ಬಂತು. ಏನೋ ಮಾಡ್ತೀನಿ ಬನ್ನಿಪ್ಪ. ಮಾಡಿ ಅದೇನ್ ಮಾಡಿ. ಅದು ಗುರುಗಳೇ, ನಿಜ ಹೇಳ್ಬೇಕು ಅಂದ್ರೆ ನಮ್ಮ 3 ಮದುವೆ ಆಗಿದೆ. ಅಲ್ಲ, ಈ ಮದುವೆ ಆಗಿದೆ ಅಂದ್ಬಿಟ್ರೆ ನೀವೆಲ್ಲ ಕೆಲಸ ಕೊಡಲ್ವ ಅನ್ನೋ ಸಂಕಷ್ಟಕ್ಕೆ ನಾವು ಈ ತರ ಎಲ್ಲ ಸುಳ್ಳು ಹೇಳ್ಬಿಟ್ವಿ. ದಯವಿಟ್ಟು ನಮ್ಮ ತಪ್ಪನ ಬೀಳ್ರ ಕಾಲಿಗೆ. ನಿಜ ಹೇಳಿ, ನಿಮ್ 3 ಜನಕ್ಕೂ ಮದುವೆ ಆಗಿದೆ ತಾನೆ? ನಮ್ಮ ತಾಯಣಿಗೂ ಆಗಿದೆ ಸರ್. ಮದ್ವೆ ಆದ್ಮೇಲೆ ಸರ್ ನಾವ್ ಈ ಪರಿಸ್ಥಿತಿ ಬಂದಿದ್ದು. ನಮ್ಗಿನ್ನೂ ಮಕ್ಕಳಾಗಿಲ್ಲ ಸರ್. ಮಕ್ಕಳನ್ನ ಅದೇವ್ರು ಇನ್ನೂ ನಮಗೆ ಕರುಣಿಸಿಲ್ಲ. ನಿಮ್ಮ ಹೆಂಡ್ರು ಬಿಟ್ಟಿಲ್ಲ ಅನ್ನಿ. ನಿಮ್ಮ ಹೆಂಡ್ರ ಕತೆ ನಮಗೆ ಗೊತ್ತಿಲ್ಲನ್ರಿ. ಬೆಡ್ರೂಮ್ಗೆ ನೋ ಅಡ್ಮಿಷನ್ ಬೋರ್ಡು. ಪರಮ್ಜಿ, ನಾವು ಬಂದಿರೋದು ಕೆಲಸ ಹಿಡಿಯಕ್ಕೆ, ಮೊದಲು ಅದನ್ನ ಹಿಡಿಯೋಣ. ಸರಿ, ಹಾಗಾದ್ರೆ ಒಂದು ಕೆಲಸ ಮಾಡಿ. ಹೇಗೂ ನಮ್ಮ ಮನೆ ದೊಡ್ಡಾಗಿದೆ, ನೀವೆಲ್ಲರೂ ನಿಮ್ಮ ಹೆಂಡತಿರ ಜೊತೆ ಇಲ್ಲೇ ಇರ್ಬೋದು. ಹಾಕವ್ರೆ, 1 ನಿಮಿಷ ಬರ್ತೀವಿ. ಪರಮ್ಜಿ, ಅಲ್ಲ ನೋಡಿ, ಇಂಥ ನಾಟಕ ಮಾಡೋದಕ್ಕೆ ಬಾ ಅಂತ ನನ್ನ ಹೆಂಡ್ತಿನ ಏನಾದ್ರೂ ಕರೆದ್ರೆ ನನಗೆ ಮಕ್ ಉಗಿದು ಬಿಡ್ತಾರೆ. ನನ್ನ ಹೆಂಡತಿ ನನ್ನೊಬ್ಬಂಗೆಲ್ಲ ಜೊತೆಲಿರೋ ಮಿತ್ರ ಮಂಡಳಿಗೂ ಸೇರಿಸಿ ಉಗಿದ್ಬಿಡ್ತಾರೆ. ನನ್ನ ಹೆಂಡತಿ ಕತೆ ಕೇಳಲೇಬೇಡಿ, ಪಿನ್ನಲ್ಲ ಡಬ್ಲ್ ಹಿಡ್ಕೊಂಬಂದ್ಬಿಡ್ತಾಳೆ. ಅಲ್ಲ, ನೀವು ಹೇಳಿ ಲಾಯರ್ ಸಾಹೇಬ್ ಅಂತ ಜಗಳ ಗಂಟೆ ಹೆಂಡತಿ ಜೊತೆ ಯಾಕೆ ಇದ್ದೀರಾ? ಉಚಿತ ಕೊಟ್ಬಿಡ್ರಿ. ಸರ್, ನಾವೀಗ ಹೋಗಿ ನಮ್ಮ ಹೆಂಡ್ರನ್ನ ಕರ್ಕೊಂಡ್ಬಿಟ್ವಿ. ಕರ್ಕೊಂಡ್ ಬನ್ನಿ ಸರ್, ಬಸ್ ಚಾರ್ಜ್ಗೆ ಸ್ವಲ್ಪ ಅಡ್ವಾನ್ಸ್ ಕೊಡಿ ಸರ್. ನಿಮ್ ಹೆಂಡತಿನ ಕರ್ಕೊಂಡ್ ಬನ್ನಿ, ಸಂಬಳನೇ ಕೊಟ್ಬಿಡ್ತೀನಿ. ಗಂಡುಗಲಿ ಅವ್ರೆ, ಹೇಳಿ ಸರ್. ಸಡನ್ ಆಗಿ ಹೆಂಡತಿ ಕರ್ಕೊಂಬಂದು ಎಲ್ಲಿಂದ ಕರ್ಕೊಂಬರೋಣ? ಅದೇ ಕಣ್ರಿ, ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ. ಅಲ್ಲ, ಹಂಗಂತ ಹೇಳಿ ಬೇರೆ ಹೆಂಡ್ರನ್ನ ಕರ್ಕೊಂಡು ಹೋಗೋಣ ಅಂದ್ರೆ ಅವ್ರ ಗಂಡಂದ್ರು ಒಪ್ಪಕ್ಕಿಲ್ಲ. ಹಂಗಂತ ಹೇಳಿ ಜಾಸ್ತಿ ಸಂಬಂಧ ಇಕ್ಕಣ ಅಂದ್ರೆ ಗಣಪತಿ ಮಹಾರಾಜ ಸಿಟ್ಟು ಮಾಡ್ಕೊಂಡು ಪ್ಯಾಂಟ್ ಜೇಬೊಳಗಡೆ ಇಲಿ ಬಿಟ್ಬಿಡ್ತಾನೆ. ಇಲ್ಲಿ ಬಿಟ್ಬಿಟ್ರೆ ಅದು ಏನೇನೋ ತಿಂದಾಕ್ಬಿಡುತ್ತೆ. ಏನು ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ವಲ್ಲ. ಅದ್ ಹಂಗ್ ಮಾಡಕ್ ಬರಲ್ಲ. ಪಾಂಡ್ರಂಗ, ನಿಯತ್ತಾಗಿ ದುಡ್ಡು ಸಂಪಾದನೆ ಮಾಡೋದಕ್ಕೆ ಯಾವ್ದಾದ್ರು ಒಂದು ದಾರಿ ಹೇಳ್ಕೊಡ. ಒಂದ್ ಚರ್ಚೆ ಮಾಡಿ. ಮುಂದಿನ ತಿಂಗಳು ಮೈಸೂರಲ್ಲಿ ದಸರಾ ಆಗ್ತಾ ಇದೆ, ಹೋಗಿ ಅಂಬಾರಿ ಹೊತ್ತು ಬಿಡಿ. ಈ ಆನೆ ನಿಮ್ಮನದ? ನಮ್ಮನೆ ತುಂಬಾ ಪ್ರೀತಿಯಿಂದ ಸಾಕಿದೀವಲ್ಲ, ಹಂಗಂಗೆ ಕೊಬ್ಕೊಂಡ್ಬಿಟ್ಟದೆ. ಪರಮ್ಜಿ, ನನ್ನ ತಲೆಯಲ್ಲಿ ಒಂದು ಐಡಿಯಾ ಬರ್ತಾ ಇದೆ. ಅಲ್ಲ, ನಾವೆಲ್ಲ ಸೇರ್ಕೊಂಡು ಹಿಂಗ್ ಮಾಡಿದ್ರೆ ಹೆಂಗೆ? ಹೆಂಗೆ? ಅಯ್ಯೋ, ಮೀಸೆ ತೆಗ್ದಿದ್ದೆ ತಪ್ಪಾಗೋಯ್ತಲ್ಲಪ್ಪ. ಯಾವಾಗ್ಲೂ ನಂಗೆ ಅದ್ ಹಂಗೆ. ಬರಲಿ ಗುಣ, ಇಲ್ಲಿ ಬುದ್ಧಿ ಇಲ್ವೇನಾ? ಇದೆಷ್ಟು ದಿವಸನ ಗಣಪತಿ ಹಬ್ಬ ಮುಗಿಯೋವರೆಗೂ ಒಪ್ಕೊಂಡ್ಬಿಡ. ಪಾಂಡ್ರಂಗ, ನನಗೆ ಸೀರೆ ಉಡಿಸ್ಬೇಕು ಅಂತ ಹೊರಟಿದ್ಯಲ್ಲ, ನಿನಗೆ ನಾಚಿಕೆ ಆಗಲ್ವಾ? ಲೇ ಪಂತಪ್ಪ, ಸಾಕ್ಷಾತ್ ಆ ಗಣಪತಿ ದೇವರೇ ನಿನ್ಗೆ ಆಜ್ಞೆ ಮಾಡಿದೀನಿ ಅಂತ ತಿಳ್ಕೊ. ಆಗಲ್ಲ ಪಾಗಲ್ಲ ಅಂತ ತೆಗೆದು
ಕನಸಲ್ಲಿ ಗಣಪತಿ ಮಹಾರಾಜ ಬಂದು ಹೊಟ್ಟೆಗೆ ಸುತ್ಕೊಂಡ್ರು ಆವಿನ ಬಾಲ್ದಿಂದ ಮೈ ತುಂಬ ಬರೆ ಹೊಡ್ಬಿಡ್ತಾನೆ. ಏ ಗುಂಡ, ಇದು ದೇವ್ರ ಕೆಲಸ. ಈ ಕೆಲಸ ನೀನು ಒಪ್ಕೊಳ್ಳಿಲ್ಲ ಅಂದ್ರೆ ಗಣಪತಿ ದೇವ್ರ ಕನ್ಸಲ್ಲಿ ಬಂದು ಸೊಂಡಲ್ಲಿ ಫೈಡ್ ಅಂತ ಹೊಡಿತಾನೆ. ಆಯ್ತು ಬಿಡ, ಒಪ್ಪಿದ್ದೀನಿ. ಲೇ ಪತಪ್ಪ, ಸುಮ್ಮನೆ ತೆಪ್ಪಗೆ ಒಪ್ಕೊಳ್ಳೋ. ಇಲ್ಲ ಅಂದ್ರೆ ನೀಗ ಈ ಜನ್ಮದಲ್ಲ 7 ಜನ್ಮದಲ್ಲೂ ಮದುವೆ ಆಗಲ್ಲ ನೋಡು. ಸರಿ ಬಿಡು, ಒಪ್ಪಿದ್ದೀನಿ. ಎಲ್ಲಿ ಹಿಡಿಬೇಕು ಅಲ್ಲೇ ಹಿಡಿಬೇಕು. ಪರಂಜಿ, ಈಗ ಕಾನ್ಸೆಪ್ಟ್ ಏನು ಅಂತ ಅರ್ಥ ಆಗಿರ್ಬೇಕಲ್ಲ. ಅವರು ಶಾರ್ಟ್ ಆಗಿ ಹೇಳಿದ್ರು, ನೀವು ಸ್ವೀಟ್ ಆಗಿ ಹೇಳಿ. ಏನೂ ಇಲ್ಲ ಪರಂಜಿ, ನಿಮ್ಮ ಹೆಂಡ್ರು ಗುಂಡಮ್ಮ, ನಮ್ಮ ಹೆಂಡ್ರು ಪದ್ದಮ್ಮ. ಗೌರಿ, ನಿನಗೊಂದು ಒಳ್ಳೆ ಸುದ್ದಿ. ಏನಣ್ಣ ಅದು? ಅವರು ಅವ್ರ ಹೆಂಡತಿಯರನ್ನ ಕರ್ಕೊಂಡು ಬರ್ತಾ ಇದ್ದಾರೆ. ತುಂಬಾ ಒಳ್ಳೆ ಕೆಲಸ ಆಯ್ತು. ಫ್ಯಾಮಿಲಿ ಇದೆ ಅಂದ್ರೆ ಕೋರ್ಟಲ್ಲೂ ಸ್ಟ್ಯಾಂಡ್ ಆಗುತ್ತೆ. ಈಗ ಆ ಗೋವಿಂದ ಮಾತ್ರ ಅಲ್ಲ, ಯಾವ ವೀರಭದ್ರ ಬಂದು ನಮ್ಮನ್ನ ಈ ಜಾಗದಿಂದ ಖಾಲಿ ಮಾಡ್ಸಕ್ಕಾಗಲ್ಲ. ಇವಳೆ ನನ್ನ ಹೆಂಡತಿ ಗುಂಡಮ್ಮ. ನಮಸ್ಕಾರ ಅಕ್ಕ. ನಮಸ್ಕಾರ. ತುಂಬಾ ಲಕ್ಷವಾಗಿದ್ದಾರೆ. ಪಾಂಡುರಂಗ ಕರ್ಕೊಬಂದ್ರಿ ನಿಮ್ಮ ಹೆಂಡತಿನ. ಎಲ್ಲ ಮಾಡಬಾರ್ದು. ಸರ್ ನಮಸ್ಕಾರ. ಏನ್ರಿ ಪಾಂಡುರಂಗ, ಹೆಂಡತಿನ ಕರ್ಕೊಂಬಂದ್ರೆ ಅಮ್ಮನ್ ಕರ್ಕೊಂಬಂದಿದ್ದೀರಾ? ಸ್ವಲ್ಪ ಕೆಳಗಡೆ ಇಳಿಸಮ್ಮ. ಸರ್, ಅದು ನೀವು ಸಿಕ್ಕಾಪಟ್ಟ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೀರಾ. ಈಕೆ ನನ್ನ ನಾಕೆ ಪದ್ದು ದಣಿಗಳ ಕಾಲಿಗೆ ಬಿದ್ದು ನಮಸ್ಕಾರ ತಗೋ. ಆಗಲ್ಲ ಅಂದ್ರೆ ಪೆನ್ ನೋವು. ನಿನ್ ಗಂಡಲ್ಲ ಒಂದ್ ಕಡೆ ನೋವು. ಅಲ್ಲ, ನಿಮ್ಗೆ ಈ ಸೈಜಿನ ಹೆಂಡತಿ ಇದಾರಾ? ಅದು ಅಕ್ಕವ್ರು ಏನಾಯ್ತು ಅಂದ್ರೆ ನಮ್ಮಿಬ್ರದ್ದು ಬಾಲ್ಯ ವಿವಾಹ ಆಗೋಯ್ತು. ನಾವಿಬ್ರು ಇನ್ನು ತೊಟಲದಲ್ಲಿ ಕಣ್ಣು ಮುಚ್ಕೊಂಡೇ ಮಾಡ್ಕೊಂಡಿದ್ವಿ. ಕಣ್ಣು ಬಿಟ್ಕೊಂಡೆಲ್ಲ ಸೇರ್ಕೊಂಡು ಒಂದು ಮದುವೆ ಅಂತ ಮಾಡಿ ಬಿಸಾಕ್ಬಿಟ್ರು. ಇವಳು ಬೆಳೆದು 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 ಹಿಂಗಾದ್ಲು. ನಾನು ಕಳೆದು 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 ಹಿಂಗಾಗೋಗ್ಬಿಟ್ಟೆ. ಆಕ್ಚುಲಿ ಇವ್ರ ಹೆಸರು ಪದ್ದಮ್ಮ ಇರ್ಬೇಕಿತ್ತು, ಇವ್ರ ಹೆಸರು ಗುಂಡಮ್ಮ ಇರ್ಬೇಕಿತ್ತು. ಅದು ಈ ಪದ್ದಮ್ಮ ಬಿಡು ಬಿಡು. ಯಾಕೆ ಹುಡುಗಿ ಗಾಬರಿ ಆದ್ರೆ ಕಷ್ಟ. ರಾಜ ನೂಕು, ರಾಜ ನೂಕು, ರಾಜ ನೂಕು. ಯಾರು ಇಲ್ವಾ ಮನೇಲಿ? ಯಾಕೆ ನಿಮ್ ಕಣ್ಣಿಗೆ ನಾವ್ ಕಾಣಿಸ್ತಿಲ್ವಾ? ಕಾಣಿಸ್ತಾ ಇದೆಯಾ? ಬಹಳ ಚಂದನವಾಗಿ ಕಾಣಿಸ್ತಿದ್ಯಾ? ಗುರು, ಇವಳು ಚಕ್ಕೋದ ತರ ಇದ್ದಾರೆ ಗುರು. ಹಾಗೆಲ್ಲ ಮುಟ್ಬೇಡಿ. ಯಾಕೆ? ನಮ್ಗೀಗಾಗ್ಲೇ ಮದ್ವೆ ಆಗಿದೆ. ಇವಳ ಗಂಡ ಪಾಂಡುರಂಗ, ಇವಳ ಗಂಡ ಪರಮೇಶ್ವರ. ಯಾರ ಪೈಕಿನೋ? ಗಣಪತಿ ಪ್ರಭು ಇದಾರಲ್ಲ, ಅವ್ರ ದೊಡ್ಡಪ್ಪನ್ ಸೊಸೆಂದ್ರು. ಗೋವಿಂದ, ಬರೀ ಹೆಂಗಸರು ಇದ್ದಾರೆ, ಮನೆಗೆ ಬಂದು ಗಲಾಟೆ ಮಾಡ್ತಾರೆ. ನಾಚಿಕೆ ಆಗಲ್ವೇನ್ರಿ ನಿಮ್ಗೆ? ನೀನ್ ಈ ಜಾಗ ಖಾಲಿ ಮಾಡಿಲ್ಲ ಅಂದ್ರೆ ನಾವು ಇವರಿಬ್ಬರನ್ನು ಖಾಲಿ ಮಾಡ್ಬಿಡ್ತೀವಿ. ಕಿಡ್ನಾಪು. ನಮ್ಮ ಹೆಂಡತಿರ್ನ ಕಿಡ್ನಾಪ್ ಮಾಡ್ತೀವಿ ಅಂತ ಹೇಳಕ್ ಎಷ್ಟು ಧೈರ್ಯ ನಿಮ್ಗೆ? ನೀವಿಬ್ರು ಅಲ್ಲ ಗಂಡಸಾಗಿದ್ರೆ ಕಿಡ್ನಾಪ್ ಮಾಡ್ರ ನೋಡ್ತೀನಿ. ಏನು ಅಂದ್ರೆ ನೀವ್ಯಾಕೆ ಟೆನ್ಷನ್ ತಗೋತೀರಾ? ನಾವೇ ಇವ್ರನ್ನ ವಿಚಾರಿಸ್ಕೋತೀವಿ. ನಿಮ್ಮಿಬ್ಬರ ಹತ್ರ ಗುಟ್ಟಾಗಿ ಮಾತಾಡ್ಬೇಕು. ಒಳಗಡೆ ಬರ್ತೀರಾ? ನಾನು ಬಿಡೋ ಮಗನ. ಏಯ್, ನಿಮಗ್ ಬುದ್ಧಿ ಇದೆಯನ್ರಿ? ನೀವಿಬ್ರು ಗಂಡಸರು ಹೊರಗಡೆ ಕೂತ್ಕೊಂಡು ಹೆಂಗಸರು ಒಳಗಡೆ ಹೋಗಕ್ ಬಿಟ್ಟಿದ್ದೀರಲ್ಲ. ಅಲ್ಲ, ಏನಾದ್ರೂ ಹೆಚ್ಚು ಕಡಿಮೆ ಆಗೋದ್ರೆ? ಕಮ್ಮಿ ಏನಾಗಲ್ಲ, ಎಲ್ಲ ಹೆಚ್ಚೇ ಆಗೋದು. ಆಚೆಗೆ ಬಂದ್ಮೇಲೆ ಏನಾಗುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸರ್, ನೀವು ಕೂತ್ಕೊಳ್ಳಿ. ಅದು ಏನಾಯ್ತು ಅಂತ ಸ್ವಲ್ಪ ವರದಿ ಒಪ್ಪಿಸಿ. ಗುಂಡಮ್ಮ, ನೀನೇ ಹೇಳೆ. ರೂಮ್ ಒಳಗಡೆ ಹೋದ ತಕ್ಷಣ ನಮ್ಮ ನೋಡಿ ಮೂರ್ಛೆ ಹೋಗ್ಬಿಟ್ರು. ಚೇರಿ ಕಟ್ ಹಾಕಿದೀವಿ. ಪೊಲೀಸ್ ಅವ್ರಿಗೆ ಫೋನ್ ಮಾಡಿ ಬಂದು ಎತ್ತ ಹಾಕೊಂಡು ಹೋಗ್ತಾರೆ. ಸರ್, ಈಗ ಪೊಲೀಸ್ಗೆ ನೀವು ಫೋನ್ ಮಾಡ್ತೀರಾ ಇಲ್ಲ ನಾನು ಮಾಡ್ಲಾ? ಆ ಕೆಲಸ ನೀವೇ ಮಾಡ್ಬಿಡಿ. ಪಾರೋರ ಗಣಪತಿ ಹಬ್ಬಕ್ಕ ರೊಕ್ಕ ವಸೂಲಿ ಮಾಡಕ್ ಇಲ್ಲೇ ಎಲ್ಲಾರ ಹೋಗಿರ್ತಾರ, ವಾಪಸ್ ಬರ್ತಾರ. ನೀವೇನ್ ಚಿಂತೆ ಮಾಡ್ಬೇಡ್ರಿ. ಪೂಜೆ ರೆಡಿ ಮಾಡೋ ತನಕ ಮನೆಗ್ ಬರ್ಬೇಡಿ ಅಂತ ಹೇಳಿದ್ದೆ, ಅದಕ್ಕೆ ಬೇಜಾರ್ ಮಾಡ್ಕೊಂಡಿದ್ದಾನೋ ಏನೋ. ಅಲ್ಲ, ಅಣ್ಣಯ್ಯ ಪುಂಡಯ್ಯ ನನ್ಗೂ ಒಂದ್ ಮಾತು ಹೇಳ್ದೆ ಎತ್ಲಾಗ ಹೋದ್ರು ಅಂತ. ಮಂಜುಡಿ, ನಂಗ್ ನಮ್ಮ ಭಾವ ಬೇಕೇ ಬೇಕು. ಹೆಂಡತಿಯಾಗ ನಾನೇ ಸುಮ್ನೆ ಇದ್ದೀನಿ, ನೀನು ನನ್ ತಂಗಿ. ಭಾವ ಬೇಕು ಅಂತ ಯಾಕೆ ಬಡ್ಕೋತಾ ಇದ್ಯಾ? ತಲೆಗೆ ತಿರುಗ್ತಾ ಇದ್ಯಾ? ನನಗಂತೂ ಬೇಜಾರಾಗಿಲ್ಲ, ನಿಮ್ಗೇನಾದ್ರೂ ಬೇಜಾರಾಯ್ತಾ? ನಮ್ಮಾಯ್ತು, ಬರೀಲಿ ನಡೀರಿ. ಪಾರೋರ, ಅಲ್ಲಿ ನೋಡ್ರಿ ನಿಮ್ ಯಜಮಾನ್ರು. ಯಾವ್ದ ಹೊಸ ಜೋಡಿ ಜೊತೆ ಹೊಂಟಾರ. ಅನುಮಾನನೇ ಇಲ್ಲ, ನಮ್ಮ ಮನೆ ಯಾವ್ದೋ ಹೊಸ ಬಣ್ಣ ಚಿಟ್ಟೆ ಎತ್ತಾಕೊಂಡು ಹೋಗ್ತದಾನೆ. ಅವ್ರ ಬಣ್ಣ ಬಯಲಾಗೋ ತನಕ ಎಲ್ರು ಬಾಯಿ ಮುಚ್ಕೊಂಡು ಸುಮ್ನೆ ಇರಿ. ಬಾಯಿ ಮುಚ್ಕೊಂಡು ಸುಮ್ನೆ ಇದ್ರೆ ನಿನ್ ಗಂಡ ಪುಚ್ಚಿಗೆ ಹಾಕೊಂಡು ಹೋಗ್ಬಿಡ್ತಾಳೆ. ಅವಳು ಯಾರು ಅಂತ ಗೊತ್ತಾಗೋದ್ ಬೇಡ್ವಾ? ಅವಳನ್ನ ಕರ್ಕೊಂಡು ಎಲ್ಲಿಗೆ ಹೋಗಿರ್ಬೋದು? ಮಂಜ, ನಮ್ ಇಷ್ಟ ಜನರಲ್ಲಿ ನಿನ್ಗೆ ಕೊಡೋ ತುಂಬಾ ಶಕ್ತಿ ಇರೋದು. ನಿನ್ ಕೈಲಿ ಕೂಡ ಓಡಕ್ಕಾಗೋದು. ಹೋಗೋಣ.
ಯಾರಿದು ಕಳ್ಳಿ? ಅಲ್ಲ ಎಕ್ಸ್ಕ್ಯೂಸ್ ಮೀ, ನಾನು ಕಳ್ಳಿ ಅಲ್ಲ, ಜಾರ್ಜಿ ಜಂಬಲ್ ದಿನ್ನಿ. ಜಾರ್ಜಿ, ನೀವೇನಿಲ್ಲಿ? ನನ್ನ ಹಬಿ ದೊಡ್ಡ ಲೇಡಿ ಜೊತೆ ಅಫೇರ್ ಇಟ್ಕೊಂಡ್ಬಿಟ್ಟಿದ್ದಾರೆ. ಗೋವಿಂದ, ನಿನ್ನ ಹಬಿ ದೊಡ್ಡ ಲೇಡಿ ಜೊತೆ ಅಫೇರ? ಅವರೇ ಟ್ರೈ ಮಾಡ್ತಾರೆ. ಕೂಡ ದೊಡ್ಡ ಲೇಡಿ ಜೊತೆ affair ಇಟ್ಕೊಂಡ್ಬಿಟ್ಟಿದ್ದಾರೆ. ವಿಷಯ ಏನು ಅಂತ ಗೊತ್ತಾಗುತ್ತಂತ ಎಲ್ರು ಸುಮ್ಮನೆ ಇರಿ. ಹೌದೌದು. ಮಂಜು, ಶಿವಾನಿ, ನೀವು ಮೊದಲು ಒಳಗಡೆ ಹೋಗಿ ಏನಾಗ್ತಿದೆ ಅಂತ ತಿಳ್ಕೊಳ್ಳಿ. ನಾವೆಲ್ಲ ಆಮೇಲೆ ಎಂಟ್ರಿ ಕೊಡ್ತೀವಿ. ಗಂಡವ್ರ ಮಕ್ಳನ್ನ ಬಾವಿ ತಳ್ಳಿ ಆಳ ಚೆನ್ನಾಗಿ ನೋಡ್ತಾರೆ. ಈಗ ಹೋಗು ಬರ. ಯಾರು ನೀವು? ನಮಸ್ಕಾರ ರೀ, ನಾನ್ ಶಿವಾನಿ. ನಾನು ತುತ್ತೂರಿ ಮಂಜ. ನಿಮ್ ಮನೆಗ ಪರಮೇಶ್ವರ ಮತ್ತ ಪಾಂಡುರಂಗ ಅಂತ ಬಂದಾರಲ್ರಿ, ಅವ್ರ ಪೈಕಿರಿ ನಾವು. ಓ, ಒಳ್ಳೆ ಸಮಯಕ್ಕೆ ಬಂದಿದ್ದೀರಾ. ನಮಸ್ಕಾರ 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 ನಮಸ್ಕಾರ. ಕೆಟ್ಟವ್ರ ಪಾಲಿಗೆ ಕಾಳಿ, ಒಳ್ಳೆಯವ್ರ ಪಾಲಿಗೆ ಚಪ್ಪಾಕಲಿ. ನಾನು ವೈಶಾಲಿ ಅಂತ. ಅವರು ನಾನು ಪತಿ ಪರಮೇಶ್ವರ ಪತ್ನಿ ಆಗ್ಬೇಕು ಅಂತಿದ್ಲು. ಸೋದ್ರ ಮೋಹನ್ ಮಗಳು. ಅವ್ರು ಮದ್ವೆ ಆಗ್ಬೇಕು ಅಂತ ಇದ್ದೆ, ಜಾಸ್ತಿ ಕೂಡ ಬರ್ಲಿಲ್ಲ. ಯಾಕೆ? ನಾನು ಹುಲಿ, ಅವ್ರು ಇಲಿ. ನಾನು ಸಮಾಜ ಸೇವಕಿ ಜಾರ್ಜಿ ಜಂಬಲ್ ದಿನ್ನಿ. ಪಾಂಡುರಂಗ ಇದಾರಲ್ಲ, ಅವ್ರ ತಂಗಿ. ತಂಗಿ ಫ್ರೆಂಡು. ಅವಳ ತಂಗಿ ವೇದ ಫ್ರಮ್ ರೇಡಿಯೋ ನಾದ. ಹಬ್ಬದ ಟೈಮ್ಗೆ ಬಂದಿದ್ದೀರಾ. ಹಬ್ಬ ಮುಗಿಯೋವರೆಗೂ ಎಲ್ಲರೂ ನಮ್ಮನೇಲೆ ಸೆಟ್ಲ್ ಆಗ್ಬಿಡಿ. ಅಯ್ಯೋ, ನೀವು ಹೋಗಿ ಅಂದ್ರೆ ನಾವು ಹೋಗಲ್ಲ, ಇಲ್ಲೇ ಇರ್ತೀವಿ. ಓ, ಅಪ್ಪಿ ತಪ್ಪಿ ಅವ್ರಿಗೆ ಏನಾದ್ರೂ ಇವರೇ ನಮ್ಮ ಹೆಂಡತಿರು ಅಂತ ಗೊತ್ತಾಯ್ತು ಅಂದ್ರೆ ಕೆಲಸ ಕೆಟ್ಟೋಯ್ತು. ಗೊತ್ತಾಗಕ್ ಬಿಡ್ಲೇಬಾರ್ದು ಪರಮ್ಜಿ. ಹೆಂಗಾರ ಮಾಡಿ ನಮ್ಮ ಮೆಂಡ್ರನ್ನ ನಾನು, ನಿಮ್ಮ ಮೆಂಡ್ರನ್ನ ನೀವು ಮಠ ಹಾಕೊಡ್ರ ಬನ್ನಿ. ಏನ್ರಿ ಇದು? ನಾನ್ ಕೇಳಿದ ಅದನ್ನಲ್ಲ. ನಾನ್ ನಿಮ್ಗೆ ಯಾವ್ದ್ರಲ್ಲಿ ಕಡಿಮೆ ಮಾಡಿದೀನಿ ಅಂತ ಅವ್ರ ಹಿಂದೆ ಬಿದ್ದಿದ್ದೀರಾ. ಯಾವ್ದ್ರಲ್ಲಿ ಕಡಿಮೆ ಮಾಡಿಲ್ಲ, ನೀನು ಕಡಿಮೆ ಆಗಿಲ್ಲ. ರೀ, ಮೊದ್ಲು ಬಿಟ್ಟು ಹಾಕಿ. ಅದನ್ನೇ ಯೋಚನೆ ಮಾಡ್ತಾ ಇದೀನಿ. ನಿನ್ನನ್ ಬಿಟ್ಟಾಕಿ ಅವಳಿಗೆ ಹಿಟ್ಟಾಕ್ತೀನಿ. ನಾನ್ ಹೇಳಿದ್ದು ನನ್ನನ್ ಬಿಟ್ಟಾಕಿ ಅಂತಲ್ಲ, ಅವಳನ್ ಬಿಟ್ಟು ಹಾಕಿ ಅಂತ. ಪಾರು, ಗಣೇಶನ ಹಬ್ಬ ಮುಗಿಯೋವರೆಗೂ ನನ್ನ ಅವಳ ತಂಟೆಗೆ ನೀನೇನಾದ್ರು ಬಂದ್ರೆ ಬೆಳ್ಳುಳ್ಳಿ ತಿನ್ಸಿ ಹುಬ್ಳಿ ಬಸ್ ಕಳಿಸ್ತೀನಿ. ಅಲ್ಲಿ ಮಾಲ್ತಮ್ಮನ ಹೋಟೆಲ್ ಈರುಳ್ಳಿ ಹೆಚ್ಕೊಂಡಿರ್ಬೇಕಾಗುತ್ತೆ. ಬಿಡ್ರಿ, ಅಯ್ಯ ಬಿಡ್ರಿ. ಅಭಿ, ನಾನು ಬದುಕಿರುವಾಗ್ಲೇ ಇನ್ನೊಂದು ಲೇಡಿ ಜೊತೆ ಅಫೇರಾ? ಮೈ ಫೇರ್ ಲೇಡಿ, ನೀವು ನನ್ನ ಜೊತೆ ಫೇರ್ ಆಗಿದ್ದಿದ್ರೆ ನಾನು ಯಾಕ್ರಿ ಇಂಥ ಅಫೇರ್ಗಳನ್ನು ಇಟ್ಕೊತಾ ಇದ್ದೆ? ಪ್ರವೇಶ್, ಹೋಗಿ ಹೋಗಿ ಆ ಹಿಡಂಬ್ಲಂತ ಹೆಂಗಸನ್ನ ಕಟ್ಕೊಂಡಿದ್ರಲ್ಲ, ಅವಳ ಕಟ್ ಮಾಡಿದ್ರೆ 4 ಲೇಡೀಸ್ ಆಗ್ತಾರೆ ಗೊತ್ತಾ? ಈ ಜೀವನದಲ್ಲಿ ನಮ್ಮ ದಾಂಪತ್ಯದ ಕೋಟ ನಾವು ಮುಗಿಸ್ಕೊಂಡೇ ಬಿಡ್ಬೇಕು ಅಂತಲೇ ನಾವು ಕಷ್ಟಪಟ್ಟು ಅಷ್ಟು ದಪ್ಪನೆ ಹೆಂಗಸನ್ನ ಹುಡ್ಕೊಂಡಿದೀವಿ ಕಣ್ರಿ. ಅಭಿ, this is too much. ನಿಮ್ಮ ಮಚ್ಚು ಲಾಂಗ್ಗಳನ್ನೆಲ್ಲ ನಿಮ್ಮ ಹತ್ರನೇ ಇಟ್ಕೊಂಡ್ಬಿಡಿ. ಈ ಗಣೇಶ ಹಬ್ಬ ಮುಗಿಯೋವರೆಗೂ ಯಾರಾದ್ರೂ ನನ್ನ ದಾರಿಗೆ ಅಡ್ಡ ಬಂದ್ರು ನಮ್ಮ ದಪ್ಪನೆ ಹುಡುಗಿನ ಚೂ ಬಿಟ್ಬಿಟ್ಟು ಒಬ್ಬೊಬ್ಬರನ್ನ ಎತ್ತಿಸ್ಬಿಡ್ತೀನಿ. ನೋಡೆ ಪಾರು, ನನ್ನ ಅಭಿ ನನಗೆ ಯಾವ ರೀತಿ ಚೀಟ್ ಮಾಡಿದ್ರು ಅಂತ. ನನ್ ಪತಿ ಪರಮೇಶ್ವರನು ನನಗೆ ಮೋಸ ಮಾಡ್ಬಿಟ್ರು. ನೋಡೆ, ನಾನು ಎಷ್ಟು ಬ್ಯೂಟಿಫುಲ್ ಆಗಿದ್ದೀನಿ. ನನ್ನ ಬಿಟ್ಬಿಟ್ಟು ಆ ದಡಿ ಹೆಂಗಸಿಂದ ಹೋಗಿದಾರಲ್ಲ, ಇದು ಸರಿನಾ? ನನ್ ಪತಿ ಪರಮೇಶ್ವರ ನಾನು ಅವ್ರನ್ನ ಎಷ್ಟು ಪ್ರೀತಿ ಮಾಡ್ತೀನಿ ಗೊತ್ತಾ? ನನ್ನನ್ನ ಬಿಟ್ಟು ಅರ್ಧ ಕೂತಿರೋರ್ ಜೊತೆ ಓಡ್ ಹೋಗಿದ್ದಾರೆ. ಒಂದ್ ಕೆಲಸ ಮಾಡೋಣ, ನಾವೆಲ್ಲರೂ ಸೇರ್ಕೊಂಡು ಆ ಇಬ್ರು ದಡಿ ಹೆಂಗಸ್ರ ಮೇಲೆ ಅಟ್ಯಾಕ್ ಮಾಡಿ ಹೊಡೆದು ಓಡಿಸ್ಬಿಡೋಣ. ಹೌದೌದು, ಇಲ್ಲ ಅಂದ್ರೆ ಅವರಿಬ್ರು ನಮ್ಮಿಬ್ರನ್ನ ಓಡಿಸ್ಬಿಡ್ತಾರ ಅಷ್ಟೇ. ಗೌರಿ, ಗಜ ಗೌರಿ, ಚೆನ್ನಾಗಿದ್ಯಾ? ಏನ್ ಪದಮ್ಮ, ಏನ್ ಸಮಾಚಾರ? ಏನಿಲ್ಲ, ನೀನ್ ಯಾಕಿನ್ನೂ ಇಷ್ಟ ದಿನ ಆದ್ರೂ ಮದ್ವೆ ಆಗಿಲ್ಲ? ಪದಮ್ಮ, ಈ ಹಬ್ಬ ಮುಗಿದ್ಮೇಲೆ ಆ ವಿಷಯ ಮಾತಾಡ್ಬೇಕು ಅಂತಿದ್ದೀನಿ. ನೀನ್ ಒಪ್ಪಿಗೆ ಕೊಟ್ರೆ ಯಾವನ್ ಬೇಕಾದ್ರೂ ನಿನ್ನ ಎತ್ತ ಹಾಕೊಂಡೋಗಿ ಫ್ರೀಯಾಗಿ ಮದ್ವೆ ಆಗ್ಬಿಡ್ತಾನೆ. ಏನ್ ಪದಮ್ಮ ನೀನು ಹುಡುಗಿರ್ನ ಪೋಲಿ ಹುಡುಗರು ಚುಡಾಯಿಸಾಗಿ ಮಾತಾಡ್ಸ್ತಾ ಇದ್ಯಾ? ನಿನ್ಗೋಸ್ಕರ ನಾನೊಂದ್ ಗಂಡು ಹುಡುಕಿಟ್ಟಿದೀನಿ. ಅವನು ನನ್ನ ಹಾಗೆ ಎತ್ತರಕ್ಕೆ ದಪ್ಪಕ್ಕಿರ್ತಾನೆ. ಪದಮ್ಮ, ನನ್ನ ಮದ್ವೆ ಆಗೋನು ತುಂಬಾ ಒಳ್ಳೆಯವನಾಗಿರ್ಬೇಕು, ದೈವ ಭಕ್ತನಾಗಿರ್ಬೇಕು. ಆಮೇಲೆ ಮದ್ವೆ ಆದ್ಮೇಲೂ ಬ್ರಹ್ಮಚರ್ಯನ ಪಾಲಿಸ್ಬೇಕು. ಏನಾಯ್ತು ಕಣೆ ಮದ್ದಮ್ಮ? ಏನ್ ಹೇಳೆ ಗುಂಡಮ್ಮ, ನಾನು ಆ ಗೌರಿ ಹತ್ರ ಮದ್ವೆ ವಿಷಯ ಮಾತಾಡ್ದೆ. ಆದ್ರೆ ಆ ಗೌರಿನ್ ಮದ್ವೆ ಆಗೋ ಗಂಡು ಮದ್ವೆ ಆದ್ಮೇಲೂ ಬ್ರಹ್ಮಚರ್ಯನ್ ಪಾಲಿಸ್ಬೇಕಂತೆ. ಅದಮ್ಮ, ಅಲ್ಲ ಕಣ, ನಾನು ಜಾರ್ಜಿ ಜಂಬಲ್ ದಿನ್ನಿಯವ್ರನ್ನ ಮದುವೆ ಆಗಿ ಯಾವ ಸುಖನ ಅನುಭವಿಸಿದೀನಿ. ಮದುವೆ ಆಗಿದ್ರು ಕೂಡ ಬ್ರಹ್ಮಚರ್ಯ ಪಾಲನೆ ಮಾಡ್ತಾ ಇಲ್ವೇನೋ. ಅದ್ರಲ್ಲಿ ನೀನು ಒಬ್ಬ ಅನ್ಕೊಂಡು ಸುಮ್ಮನೆ ಇದ್ದು ಬಿಡು. ಅದು ನಿನ್ನ ಕರ್ಮ. ನಾನ್ ಯಾಕೋ ಬ್ರಹ್ಮಚರ್ಯ ಪಾಲಿಸ್ಬೇಕು? ಅಲೇ ಪರಮ, ಇನ್ನು ಎಷ್ಟು ದಿನ ನಾವು ವಿಗ್ಗು ಬ್ಲೌಸು ತಿಂಗಳಾಯ್ತು ಸಂಬಳ ತಗೊಂಡು ಹೋಗೋಣ. ತಪ್ಪಗಿರ್ತೀಯ. ಗಣೇಶನ್ ಪೂಜೆ ಆಗೋವರೆಗೂ ನಿನ್ ಗೌರಿ ತರನೇ ಇರ್ಬೇಕು. ಆಗಲ್ಲ. ಅಂಜ, ಇದೇ ಸರಿಯಾದ ಸಮಯ ಕಣೋ.
ಆ ಇಬ್ರು ಹೆಂಗಸರು ಸರಿಯಾಗಿ ಬೆಂಡಕ್ ಬ್ರೇಕ್ ಹಾಕೋ ಕನ್ಸಲ್ಲಿ ಇಬ್ರು ಗಂಡಿನ ತಂಟಕ್ ಬರಬಾರ್ದು. ಮಂಜುಡಿ ನಾನು ಬರ್ತೀನಿ. ಪರಮಜಿ ಕಿಡಿಗೇಡಿಗಳು ಬರ್ತಾ ಇದ್ದಾರೆ, ಶುರು ಕಡೆ ಆಕ್ಷನ್ ರೀ. ಅದು ಚಿನ್ನು ಬಂಗಾರಿ, ಅದು ಏನಾಗುತ್ತೆ ಗೊತ್ತಾ? ಗಂಡಸರು ವಾಯ್ಸು ಗೌರಿ ಮಗವು ಚಂದಿರನಂತೆ, ಗೌರಿ ನಗುವು ಹುಣ್ಣಿಮೆಯಂತೆ, ನನ್ನ ಬಂಗಾರಿ ಸಿಂಗಾರಿ ಗೌರಿ ಮಾತೆ ಮುತ್ತಂತೆ, ಮಾತೆ ಮುತ್ತಂತೆ. ಏನ್ರಿ ದೊಡ್ಡ ರೋಗ ಬಂದಿದೆ ನಿಮ್ಗೆ? ಹೆಣ್ಮಕ್ಳ ತರ ಸೀರೆ ಉಟ್ಕೊಂಡಿದ್ದೀರಾ? ಸುಮ್ನೆ ರಮ್ಮ ವಸ್ತ್ರಾಪರಣ ಮಾಡಬೇಡ. ಅದೇನಾಯ್ತು ಗೊತ್ತಾ, ತತ್ಕಾಲಿ ವರ ಅನ್ನಾರ. ಆ ರೌಡಿಗಳಿಂದ ಅವ್ರನ್ನ ಬಚಾವ್ ಮಾಡೋದಕ್ಕೆ ಇನ್ನು ಸ್ವಲ್ಪ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ಈ ನಾಟಕ ಮುಂದುವರ್ಸ್ಬೇಕಾಗತ್ತೆ. ನೀವೆಲ್ಲರೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಬಿಡಿ. ಅಯ್ಯೋ ಅಷ್ಟೇ ತಾನೇ, ಮೊದ್ಲೇ ಹೇಳಿದ್ರೆ ನಾವು ಸಪೋರ್ಟ್ ಮಾಡ್ತಿದ್ವಿ. ಜಾಗ ಹೊಡ್ಕೊಂಬರು ಅಂದ್ರೆ ಹೋಗಿ ಜೈಲ್ ಸೇರ್ಕೊಂಡ್ರಲ್ಲೋ, ಜಾಮೀನ್ ಕೊಟ್ಬಿಟ್ಟು ನಿಮ್ಮನ್ನ ಬಿಡಿಸ್ಕೊಂಬರ್ಬೇಕಾಗ್ಬಂತಲ್ರೋ. ಏನು ಮಾಡೋದು ಬಾಬು, ಆ ಹುಡುಗಿರಿಂದ ನಾನು 1 ತಿಂಗಳು ಜೈಲ್ಗೆ ಹೋಗ್ಬೇಕಾಗಿ ಬಂದಿದ್ದು. ನನಗೆ ಬೇಕಾಗಿರೋದು ಪ್ರಭು ಮನೆ. ಆ ಪ್ರಭು ಮನೆ ಹೊಡೆದಾಕ್ಬಿಟ್ಟು ಅಲ್ಲಿ ಕ್ಲಬ್ ಕಟ್ಟಬೇಕಂಡ್ರು. ಆ ಜಾಗ ನಮ್ದಾಗೆ ಆಗುತ್ತೆ ಗುರು, ಅಲ್ಲಿ ಕ್ಲಬ್ ಕಟ್ಟೇ ಕಟ್ತೀರಾ? ಅಯ್ಯೋ ಏನ್ ಕಟ್ತೀನೋ ಏನೋ, ನೀವ್ ಹುಡುಗಿಯಿಂದ ಹೋಗ್ಬಿಟ್ಟು ಎಲ್ಲಿ ಹೋಗಿ ಹಾಕ್ಸ್ಕೊಂತೀರೋ ಅಂತ ನನಗೆ ಭಯ. ಅದು ಹೋಗೆ ಅಲ್ಲ, ಹಾಗೆ ನಾನು ಅವ್ರನ್ನ ಸುಮ್ಮನೆ ಬಿಡಲ್ಲ, ಹಾಕಿ ಬಿಡ್ತೀನಿ. ನನಗೆ ಪ್ರಾಣ ಬೇಕಾಗಿಲ್ಲ, ನನಗ್ ಬೇಕಾಗಿರೋದು ಜಾಗ. ಮನೆ ಖಾಲಿ ಮಾಡುವಂತ ನಮ್ಮ ಹುಡುಗರನ್ನ ಕಳ್ಸಿದ್ರೆ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಬಿಟ್ಟು ಅವ್ರನ್ನ ಜೈಲಿಗೆ ಕಳಿಸ್ತೀಯ. ಇವತ್ತೆರಡರಾಗ ಒಂದು ಇತ್ಯರ್ಥ ಆಗ್ಲೇಬೇಕು. ನೀನ್ ಎಡ ಉಳ್ಬೇಕು, ಇಲ್ಲ ಮನೆ ಖಾಲಿ ಮಾಡ್ಬೇಕು. ಯಾರೋ ಬಂದೋದಂಗಾಯ್ತಲ್ವಾ? ಅಯ್ಯ ಅವ್ರಾಗ ಅವ್ರು ಬಂದ್ರು, ಈ ಬಂಡೆಗೆ ಡಿಕ್ಕಿ ಹೊಡ್ಕೊಂಡ್ರು, ಹಂಗೆ ರಿವರ್ಸ್ ಹೊರಟೋದ್ರು. ಯಾವನಾದ್ರು ಅಡ್ಡ ಬಂದ್ರೆ ಎಲ್ಲರೂ ಏನಾದ್ರು ಹಂಗೆ ಉಲ್ಡಿ ಹೋಗ್ತಾ ಇರ್ತಾರೆ. ಅಯ್ಯೋ ಯಾರಾದ್ರೂ ಕಾಪಾಡಿ. ಏನೋ ತೊಂದರೆಯಲ್ಲಿರೋ ಹಾಗಿದೆ. ನಾನು ನಿಮ್ಗೆ ಹೇಗೆ ಸಹಾಯ ಮಾಡ್ಲಿ? ಯಾರ್ ನೀವು? ನನ್ನ ಹೆಸರು ಸುಬ್ರಹ್ಮಣ್ಯ ಅಂತ. ಕಷ್ಟದಲ್ಲಿರೋರಿಗೆ ಸಹಾಯ ಮಾಡ್ಲಿ ಅಂತ ದೇವರ ನನ್ನ ಕಳಿಸ್ಕೊಟ್ಟು. ಹೌದು, ನಾವೆಲ್ಲ ಕಷ್ಟದಲ್ಲಿದ್ದೀವಿ. ಅವ್ರ ರೌಡಿಗಳು ನಮ್ಗೆ ತುಂಬಾ ತೊಂದರೆ ಕೊಡ್ತಾ ಇದಾರೆ. ಅವ್ರಿಗೆ ಬುದ್ಧಿ ಕಲಿಸಿ ನಮ್ಗೆ ಸಹಾಯ ಮಾಡ್ತೀರಾ? ಪದ್ದಮ್ಮ ಗುಂಡಮ್ಮ, ನಿಮ್ ಕೈಯಲ್ಲಿ ಕೆಲಸ ಆಗುತ್ತೆ. ನನ್ನ ಆಶೀರ್ವಾದ ನಿಮ್ಮ ಮೇಲಿದೆ. ಹೋಗಿ ಅವ್ರಿಗೆಲ್ಲ ಬುದ್ಧಿ ಕಲಿಸಿ. ಇವ್ರಿಬ್ಬರು ಮಾತ್ರ ನಂಬಡ ಡೇಂಜರು. ಇವ್ರಿಬ್ಬರಿಂದಲೇ ನಾವು ತಗೊಳಕೊಂಡಿದ್ದು ಗೊತ್ತಾ? ಅಯ್ಯೋ ದಂಡ, ನೀನ್ ತಗೊಳಕಂಡೆ ಅಂತ ನಾನ್ ತಗೊಳಕಂತೀನೇನೋ. ಒಳಗೆ ಅಂತರನೇ ಅವಳಲ್ಲೋ. ಅಯ್ಯೋ ಸುಮ್ಮನೆ ಮಾನಡಿ ತೆಗಿದ್ಯಾ? ಮನೆ ಖಾಲಿ ಮಾಡುವಂತ ಕಳಿಸಿ ಯಾರನ್ನಾದ್ರು. ಅಣ್ಣ, ಆ ಗಣೇಶ್ ನಾಣೆಗೂ ನಿಮ್ ಮನೆ ಬಾಗಿಲು ಕಡೆಗೆ ತಲೆನೇ ಹಾಕಿ ಮಾಡಿಗಲ್ಲಣ್ಣ. ಮತ್ತೆ ಎದ್ದು ಓಡು ಓಡು. ಬಿಟ್ಬಿಡೋಣ. ಹೌದು, ಯಾವ್ದೋ ಕಾರ್ಯದ ನಿಮಿತ್ತ ಇವ್ರನ್ನ ಇಲ್ಲಿ ಕಳಿಸ್ಕೊಟ್ಟಿದ್ದೆ ನಾನು. ಹಾಗಾದ್ರೆ ನೀವ್ಯಾರು? ನಾನು ಸುಬ್ರಹ್ಮಣ್ಯನ ಸೋದರ ಗಣೇಶ. ಅಯ್ಯೋ ನಮ್ಮಪ್ಪ ಕಣಪ್ಪ. ಅದು ಗಣೇಶಪ್ಪ ಏನಾಯ್ತು ಅಂದ್ರೆ ನಮ್ಮ ಜೊತೆಗೆ ಬರೆಯೋದಕ್ಕೆ ನಮ್ಮ ಮೆಂಡ್ರನ್ನ ಕರೆದ್ರೆ ಅವ್ರು ಬರೋದಕ್ಕೆ ಕಿರಿಕ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇವರಿಬ್ರಿಗೂ ವೇಷ ಹಾಕಿ ಈ ತರ ಎಲ್ಲ ನಾಟಕ ಮಾಡ್ಬಿಟ್ವಿ. ಹೌದೌದು, ಕಷ್ಟಪಟ್ಟು ಸಂಪಾದನೆ ಮಾಡಿ ಆ ದುಡ್ಡಲ್ಲಿ ನಿನ್ನ ಪೂಜೆ ಮಾಡ್ಬೇಕು ಅಂತ ಇಷ್ಟೆಲ್ಲ ಮಾಡಿದ್ವಿ. ದಯವಿಟ್ಟು ಕ್ಷಮೆ ಇರ್ಲಿ. ನನಗೆ ಬಹಳ ಸಂತೋಷ ಆಯ್ತು. ಈಗಿನ ಕಾಲದಲ್ಲಿ ಅವರಿವರು ದುಡ್ಡಲ್ಲೇ ಪೂಜೆ ಮಾಡೋದು ಜಾಸ್ತಿ ಆಗಿದೆ. ಚಂದ ವಸೂಲಿ ಮಾಡಿದ್ರು ಹಣನ ಪೂರ್ತಿಯಾಗಿ ಬಳಸಬೇಕು. ದೇವರ ದುಡ್ಡನ್ನ ತಿನ್ನೋದಕ್ಕೆ ಯಾರೂ ಪ್ರಯತ್ನ ಮಾಡಬಾರ್ದು. ನಿಮ್ಮೆಲ್ಲರಿಗೂ ಒಳ್ಳೆಯದಾಗ್ಲಿ.
ಗಣಪತಿ ಪ್ರಭುಗಳೇ, ನಿಮ್ಮಲ್ಲಿ ನಂದು ಒಂದೇ ಒಂದು ಕೋರಿಕೆ. ಹೇಳಿ ಪದ್ದು. ನನಗೆ ಗೌರಿ ತುಂಬಾ ಇಷ್ಟ ಆಗ್ಬಿಟ್ಟಿದ್ದಾಳೆ. ಹೌದಾ? ಪ್ರತಿ ವರ್ಷ ಹಬ್ಬಕ್ಕೆ ಇಲ್ಲೇ ಬನ್ನಿ. ಬರ್ಬೋದಾ? ನಿಮ್ ತಂಗಿ ಮನೆ ತಾನೆ, ಆರಾಮಾಗಿ ಬಂದು ಹೋಗಿ.